ಇದು ನಿಮ್ಗೆಲ್ಲರಿಗೆ ಶಾಕಿಂಗ್ ಆಗಿರ್ಬೋದು. ಇನ್ನು ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ 4 ಡೇಸ್ ಇತ್ತು. ಓಕೆ, ಅವಾಗೇ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದೆ. ಅದು ಪಾಸಿಟಿವ್ ಕೂಡ ಬಂತು, ಲೈಟಾಗಿ ಬಂತು ಪಾಸಿಟಿವ್. ನಾನು ಯಾಕೆ ಮಾಡ್ಕೊಂಡೆ ಅಷ್ಟು ಜಲ್ದಿ ಅಂತಂದರೆ, ಡಾಕ್ಟರ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ ಮೊದಲೇ ಗೊತ್ತಾಗ್ತವ ಅಂತ ಕೇಳ್ತಾರೆ. ಇದಕ್ಕೆ ನಂದು ಉತ್ತರ ಏನಂತ, ಭಾಳ ಜನ ನನ್ನ ಕ್ಲಿನಿಕ್ನಾಗ ಬಂದು ಏನು ಕೇಳ್ತಾರೆ ಅಂತಂದರೆ, ಡಾಕ್ಟರ್ ಪೀರಿಯಡ್ಸ್ ಇನ್ನೂ ಮಿಸ್ ಆಗೇ ಇಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ಮೊದಲೇ ಗೊತ್ತಾಗ್ತವ ಅಂತ ಕೇಳ್ತಾರೆ. ಇದಕ್ಕೆ ನಂದು ಉತ್ತರ ಏನಂತಂದರೆ, ಎಸ್ ಗೊತ್ತಾಗಬಹುದು, ಭಾಳ ಜನಕ್ಕೆ ಗೊತ್ತಾಗ್ತವೆ. ಈ ವಿಡಿಯೋದಾಗ ನಾವೇನು ಮಾತಾಡೋಣ ಅಂತಂದರೆ, ಪೀರಿಯಡ್ಸ್ ಇನ್ನೂ ಮಿಸ್ ಆಗೇ ಇಲ್ಲ, ಜಸ್ಟ್ ಓವ್ಯುಲೇಷನ್ ಮುಗ್ದೈತಿ. ಅದಾದ ತಕ್ಷಣ ಏನೇನು ನಮ್ಮ ಬಾಡಿ ಒಳಗೆ ಸಿಂಪ್ಟಮ್ಸ್ ಬರ್ತಾವೆ, ಇಫ್ ಯು ಆರ್ ಪ್ರೆಗ್ನೆಂಟ್ ಏನೇನು ಸಿಂಪ್ಟಮ್ಸ್ ಬರ್ತಾವೆ, ಆ ಟಾಪಿಕ್ ಬಗ್ಗೆ ಇದ್ರಾಗ ಮಾತಾಡೋಣ. ಇದ್ರಾಗ ನಾನು ನಂದು ಓನ್ ಎಕ್ಸ್ಪೀರಿಯನ್ಸ್ನೂ ಆ್ಯಡ್ ಮಾಡಿ ಹೇಳ್ತೀನಿ. ನನಗೆ ಯಾವ್ಯಾವ ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿ ಇರುವಾಗ ಬಂದಿದ್ದು, ಜಸ್ಟ್ ಬಿಫೋರ್ ಲೈಕ್ ಪೀರಿಯಡ್ ಇನ್ನೂ ಮಿಸ್ ಆಗೇ ಇಲ್ಲ, ಅದಕ್ಕಿಂತ ಮುಂಚೆನೇ ನನಗೆ ಏನೇನು ಸಿಂಪ್ಟಮ್ಸ್ ನನ್ನ ಬಾಡಿ ಒಳಗೆ, ನಂಗೆ ಏನೇನು ಸಿಂಪ್ಟಮ್ಸ್ ನನ್ನ ಬಾಡಿ ಸಿಗ್ನಲ್ಸ್ ಕೊಡಕತ್ತಿತ್ತು ಪ್ರೆಗ್ನೆಂಟ್ ಇದೆಯಾ ಅಂತ, ಅದ್ರ ಬಗ್ಗೆ ನಾವು ಈ ವಿಡಿಯೋದಾಗ ಮಾತಾಡೋಣ. ಆಮೇಲೆ ನನ್ನ ಪರ್ಸ್ನಲ್ ಅನುಭವನೂ ನಾನು ನಿಮ್ಗೆ ಕೂಡ ಈ ವಿಡಿಯೋದಾಗ ಶೇರ್ ಮಾಡ್ತೇನೆ. ಇದ್ರಾಗ ಇನ್ನೊಂದು ಏನು ಮಜವಾದ ಮಾತು ಗೊತ್ತಾ, ನಂದು ಇನ್ನೂ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ 4 ಡೇಸ್ ಇತ್ತು. ಓಕೆ, ಅವಾಗೇ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದೆ, ಅದು ಪಾಸಿಟಿವ್ ಕೂಡ ಬಂತು. ಇದು ನಿಮ್ಗೆಲ್ಲರಿಗೆ ಶಾಕಿಂಗ್ ಆಗಿರ್ಬೋದು, ಬಟ್ ಇಟ್ ಈಸ್ ರಿಯಾಲಿಟಿ. ಓಕೆ, ಇವಾಗ ಆ ಟೈಮ್ನಾಗ ಕೆಲವೊಂದು ಸಿಂಪ್ಟಮ್ಸ್, ಬಾಡಿ ಏನು ಲಕ್ಷಣ ತೋರಿಸ್ತೈತಿ ಇಫ್ ಯು ಆರ್ ಪ್ರೆಗ್ನೆಂಟ್ ಅಂತ, ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ. ಓಕೆ, ಆ ಟೈಮ್ನಾಗ ಏನೇನು ಸಿಂಪ್ಟಮ್ಸ್ ಬಾಡಿ ನಿಮಗೆ ಹೇಳ್ಕೊಡ್ತೈತೆ ಅಂದರೆ, ಬಾಡಿ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೈತಿ ಇದು ಸಿಂಪ್ಟಮ್ಸ್ ಬರ್ತಾವಂತ. ಈವನ್ ಬಿಫೋರ್ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ದ್ಯಾಟ್ 15 ಡೇಸ್ ಏನು ಇರ್ತೈತಲ್ಲ, ಜಸ್ಟ್ ಆಫ್ಟರ್ ಓವ್ಯುಲೇಷನ್, ಅವಾಗಿಂದನೇ ನಿಮಗೆ ಪ್ರೆಗ್ನೆನ್ಸಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡ್ತೈತಿ. ಅಂದರೆ ಆ ಥರ ಬಾಡಿ ಸಿಗ್ನಲ್ಸ್ ಕೊಡ್ತಾವೆ. ಅದು ಏನು ಸಿಗ್ನಲ್ಸ್ ಕೊಡ್ತಾವೆ, ಏನು ಸಿಂಪ್ಟಮ್ಸ್ ಇರ್ತಾವಂತ ಇವಾಗ ಮಾತಾಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಓಕೆ, ನಾವು ವಿಲ್ ಗೋ ಬ್ಯಾಕ್ ಟು ಸಿಂಪ್ಟಮ್ಸ್. ಯಾವ್ಯಾವ ಸಿಂಪ್ಟಮ್ಸ್ ಬರ್ತಾವೆ ಎಲ್ಲಕ್ಕಿಂತ ಫಸ್ಟ್ ಸಿಂಪ್ಟಮ್ ಏನಂತಂದರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್. ಅಂದರೆ ಇಷ್ಟು ಟಯರ್ಡ್ ಆಗ್ತೈತೆ ಅಂದರೆ ಏನೂ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೂ ಎಷ್ಟು ಸುಸ್ತಾಗ್ತಿತ್ತು ಅಂದರೆ, ಬಾಡಿ ಮಲ್ಕೊಂಬಿಡ್ಬೇಕು ಹಂಗೆ ಫೀಲ್ ಆಗ್ತಿತ್ತು. ಇದು ಯಾಕೆ ಆಗ್ತೈತೆ ಅಂದರೆ, ಬಾಡಿ ಒಳಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕ್ಕೆ ಏನು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತೈತಲ್ಲ, ಪ್ರೊಜೆಸ್ಟಿರೋನ್, ಇದು ಹಾರ್ಮೋನ್ದು ಕೆಲಸನೇ ಅದು ಬಾಡಿನ ಸುಸ್ತು ಮಾಡೋದಂದರೆ ರೆಸ್ಟ್ ಮಾಡಿಸ್ಬೇಕು. ಆಮೇಲೆ ಆ ಟೈಮ್ನಾಗ ನಾ ಕ್ಲಿನಿಕ್ಕಿಗೆ ಹೋಗ್ತಿದ್ದೆ. ಇಷ್ಟು ಸುಸ್ತಾಗ್ತಿತ್ತು ಅಂದರೆ ಇಷ್ಟು ನಡೆಯೋಕ್ಕಾಗ್ತಿರ್ಲಿಲ್ಲ, ಒಂದು 100 ಮೀಟರ್ಸು ನಡೆಯೋಕ್ಕಾಗ್ತಿರಲಿಲ್ಲ. ಹಿಂಗೆ ಚಕ್ರ ಬರೋದು, ಟಯರ್ಡ್ ಫೀಲ್ ಆಗೋದು, ಏನಪ್ಪ ಒಂಥರ. ಯಾವಾಗೂ ನನಗೆ ಹಂಗಾಗಿಲ್ಲ. ಯೂಶ್ವಲಿ ನಾನು ಯಾವಾಗಲೂ ಹಿಂಗೆ ಚಕ್ರ ಬಂದು ಬೀಳೋದು ಹಂಗೆ ಯಾವತ್ತೂ ಆಗಿಲ್ಲ. ಅಂದರೆ ಮೊದಲಿಂದನೂ ಲೈಕ್ ಸ್ಟ್ರಾಂಗೇ ಇದ್ದೀನಿ. ಬಟ್ ಆ ಟೈಮ್ನಾಗ ಒಂಥರ ಏನಪ್ಪ ಇದು ಹಂಗೆ ಫೀಲ್ ಆಗ್ತಿತ್ತು ನಂಗೆ, ಸಮಥಿಂಗ್ ಈಸ್ ಬ್ಯಾಡ್ ವಿತ್ ಮೀ ಅಂತ ಅವಾಗೇ ನಂಗೆ ಫೀಲ್ ಆಗ್ತಿತ್ತು. ಜಸ್ಟ್ ಆಫ್ಟರ್ ಓವ್ಯುಲೇಷನ್, ಲೈಕ್ 1 or 2 ಡೇಸ್ ಓನ್ಲಿ ಆಫ್ಟರ್ ಓವ್ಯುಲೇಷನ್ ಓನ್ಲಿ ಅದೆಲ್ಲ ಫೀಲ್ ಆಗ್ತಿತ್ತು. ಇದೂ ಒಂದು ಸಿಂಪ್ಟಮ್. ಯಾಕೆ ಆಗ್ತೈತೆ ಅಂದರೆ, ಅದೇ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನ್ ಬಾಡಿ ಒಳಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕ್ಕೆ ಏನು ರಿಲೀಸ್ ಆಗ್ತೈತಲ್ಲ, ಈ ಹಾರ್ಮೋನ್ ಕೆಲಸನೇ ಬಾಡಿನ ಟಯರ್ಡ್ ಮಾಡೋದು. ಅದಕ್ಕೆ ಹಿಂಗಾಗೇ ಆಗ್ತೈತಿ, ಬಾಡಿ ಫುಲ್ ಟಯರ್ಡ್, ಎಕ್ಸ್ಟ್ರೀಮ್ ಟಯರ್ಡ್ ಫೀಲ್ ಆಗ್ತೈತೆ ಆ್ಯಕ್ಚುಲಿ. ಇದು ಮೊದಲನೇ ಸಿಂಪ್ಟಮ್. ಓಕೆ, ಸೆಕೆಂಡ್ ಸಿಂಪ್ಟಮ್ ಏನಂತಂದರೆ ಗಿಡಿನೆಸ್ ಫೀಲ್ ಆಗೋದು, ಅಂದರೆ ಚಕ್ರ ಬಂದಂಗೆ ಆಗೋದು. ನನಗೂ ಅಷ್ಟೇ, ನಾನು ಅವಾಗ ಕ್ಲಿನಿಕ್ ಹೋಗ್ತಿದ್ನಲ್ಲ, ಎಷ್ಟೋ ಸಲ ದಾರಿ ಒಳಗೆ ಕುಂತು ಬಿಡ್ತಿದ್ದೆ ಚಕ್ರ ಬಂತು, ಹಾಗೆಲ್ಲ ಆಗ್ತಿತ್ತು. ಚಕ್ರ ಬರೋದು ಒಂದು ಸಿಂಪ್ಟಮೇ ಪ್ರೆಗ್ನೆನ್ಸಿ ಇದ್ದಾಗ ಫಸ್ಟಿಗೆ ಬರ್ತೈತೆ ಇದನ್ನು ಸಿಂಪ್ಟಮ್. ಇದನ್ನು ಯಾಕೆ ಆಗ್ತೈತೆ ಅಂದರೆ, BP ಅವಾಗ ಲೋ ಆಗ್ತೈತಿ. ಯಾಕಂದರೆ ನಮ್ಮ ಬಾಡಿ ಒಳಗೆ ಬ್ಲಡ್ ವೆಸಲ್ಸ್ ಏನಿರ್ತಾವಲ್ಲ ರಿಲ್ಯಾಕ್ಸ್ ಆಗಿಬಿಡ್ತಾವೆ. ಬ್ಲಡ್ ವೆಸಲ್ಸ್ ರಿಲ್ಯಾಕ್ಸ್ ಆಗೋಣ, BP ಏನಾದಲ್ಲ ಲೋ ಆಗ್ಬಿಡ್ತೈತಿ. BP ಲೋ ಆಗೋಣ ನಮ್ಗೆ ಚಕ್ರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಬರೀ ಚಕ್ರ ಬರೋದು, ತಲೆ ಸುತ್ತೋದು ಎಷ್ಟೋ ಸಲ ನನಗೆ ಇದು ಅನುಭವ ಆಗೈತೆ. ಲೈಕ್ ಫಸ್ಟ್ ಓನ್ಲಿ 1-2-3 ಮಂತ್ಸ್ ಅಷ್ಟೇ ಭಾಳ ಚಕ್ರ ಬರ್ತೈತೆ. ಥರ್ಡ್ ಸಿಂಪ್ಟಮ್ ಏನಂತಂದರೆ, ಕೆಳಗಿನ ಹೊಟ್ಟೆ ಭಾಗ ಏನಿರ್ತೈತಲ್ಲ ಅಲ್ಲಿ ಪೇನ್ ಆಗೋದು. ಅಂದರೆ ಲೈಕ್ ಯಾವಾಗ ಪೀರಿಯಡ್ಸ್ ಬರಬೇಕಾದ್ರೆ ಹೆಂಗೆ ಪೇನ್ ಆಗ್ತೈತಲ್ಲ,
ಇನ್ನೇನು ನಾಳೆ ಪೀರಿಯಡ್ಸ್ ಬರ್ತೈತಿ, ನಾಡ್ದ ಪೀರಿಯಡ್ಸ್ ಅವಾಗ ಹೆಂಗೆ ಪೇಯ್ನ್ ಆಗ್ತೈತಲ್ಲ ಹೊಟ್ಟೆ, ಹಾಗೆ ಸೇಮ್ ಪೇಯ್ನ್ ಆಗೋದು, ಹೊಟ್ಟೆ ನೋವಾಗೋದು, ಸಣ್ಣ ಹೊಟ್ಟೆ ನೋವಾಗೋದು, ಕ್ರ್ಯಾಂಪ್ಸ್ ಬರೋದು. ನಂಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಇವಾಗ ಪೀರಿಯಡ್ಸ್ ಬರ್ತೈತಪ್ಪ, ಇವತ್ತು ಬರ್ತೈತಿ, ನಾಳೆ ಬರ್ತೈತೆ ಹಾಗೆ ಥಿಂಕ್ ಮಾಡ್ತಿದ್ದೆ. ಬಟ್ ಇವೆಂಚುವಲಿ ಪೀರಿಯಡ್ಸ್ ಬರಲೇ ಇಲ್ಲ. ಇದು ಹೊಟ್ಟೆ ನೋವು ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದರೆ ಆಫ್ಟರ್ 25 ಡೇಸ್, ಅಂದರೆ ಪೀರಿಯಡ್ ಆಗಿ 25 ಡೇಸ್ ಆದ ತಕ್ಷಣ ಆವಾಗಲಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದ್ದು. ಇನ್ನೇನು ಪೀರಿಯಡ್ಸ್ ಬರ್ತೈತಿ ಅಂತಲೇ ಅನ್ಕೊತಿದ್ದೆ, ಬಟ್ ಪೀರಿಯಡ್ಸ್ ಮಾತ್ರ ಬರಲೇ ಇಲ್ಲ. ಓಕೆ, ಸಿಂಪ್ಟಮ್ ನಂಬರ್ 4, ವೈಟ್ ಡಿಸ್ಚಾರ್ಜ್, ಬಿಳಿ ಡಿಸ್ಚಾರ್ಜ್ ಆಗೋದು. ಇದು ಯಾಕೆ ಆಗ್ತೈತೆ ಅಂದರೆ ಆ ಟೈಮ್ನಾಗ ಏನಾಗ್ತೈತೆ ಗೊತ್ತಾ, ಆ ಯಾವ್ಯಾವ ಪಾರ್ಟ್ಸ್ ಇರ್ತಾವಲ್ಲ, ರೀಪ್ರೊಡಕ್ಟಿವ್ ಪಾರ್ಟ್ಸ್, ಆ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗ್ತೈತಿ. ಲೈಕ್ ಬ್ರೆಸ್ಟಿಗೂ ಜಾಸ್ತಿ ಬ್ಲಡ್ ಸಪ್ಲೈ ಆಗ್ತೈತಿ, ವಜೈನಕ್ಕೂ ಜಾಸ್ತಿ ಬ್ಲಡ್ ಸಪ್ಲೈ ಆಗ್ತೈತಿ, ಆಮೇಲೆ ಯಾವ್ಯಾವ ಪೆಲ್ವಿಕ್ ಏರಿಯಾ ಅಲ್ಲೆಲ್ಲ ಬ್ಲಡ್ ಸಪ್ಲೈ ಜಾಸ್ತಿ ಆಗ್ತೈತಿ. ಇದರಿಂದ ಏನಾಗ್ತೈತೆ ಅಂತಂದರೆ ವೈಟಿಶ್ ಡಿಸ್ಚಾರ್ಜ್ ಹೋಗ್ತೈತಿ. ವೈಟಿಶ್ ಡಿಸ್ಚಾರ್ಜು ಲೈಕ್ ಹೋಗ್ತೈತಿ, ಬಟ್ ಹೆಂಗಂದರೆ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಾಗಿ ಹೋಗ್ತೈತಿ, ಜಾಸ್ತಿ ಹೋಗಲ್ಲ, ಸ್ವಲ್ಪ ಕ್ವಾಂಟಿಟಿ. ಬಟ್ ಕಾನ್ಸ್ಟಂಟ್ಲಿ ಥ್ರೂಔಟ್ ಎವ್ರಿ ಟೈಮ್ ವೆನ್ ವಿ ಪಾಸ್ ಯೂರಿನ್ ವಿ ವಿಲ್ ಸಿ ದೆರ್ ಇಸ್ ಅ ಲಿಟ್ಲ್ ಬಿಟ್ ಆಫ್ ವೈಟ್ ಡಿಸ್ಚಾರ್ಜ್, ಸ್ಮಾಲ್ ಕ್ವಾಂಟಿಟಿ ಇರ್ತೈತಿ ಅಷ್ಟೇ. ಅದು ಯಾವಾಗ ಇಮಿಡಿಯೇಟ್ಲಿ ಆಫ್ಟರ್ ಓವ್ಯುಲೇಷನ್ನೇ ಇದನ್ನು ಸ್ಟಾರ್ಟ್ ಆಗ್ತೈತಿ. ಲೈಕ್ ಟಿಲ್ ಯು ಕನ್ಫರ್ಮ್ ದ ಪ್ರೆಗ್ನೆನ್ಸಿ ಅವಾಗ ತನಕನೂ ಇರ್ತೈತಿ ಇದೂ ಒಂದು ಮೇಜರ್ ಸಿಂಪ್ಟಮೇ. ಆಮೇಲೆ ಏನು ಗೊತ್ತಾ, ನಿಮ್ಗೆ ಒಂದು ವೇಳೆ ಡಿಸ್ಚಾರ್ಜ್ ವೈಟ್ ಅಲ್ಲದೆ ಹಸಿರು, ಹಳದಿ ಮತ್ತು ಸ್ಮೆಲ್ ಭಾಳ ಬರ್ತೈತೆ ಡಿಸ್ಚಾರ್ಜ್ ಒಳಗೆ ಅಂತಂದರೆ ಇದು ಯೂರಿನ್ ಇನ್ಫೆಕ್ಷನ್ಸ್ದು ಸಿಂಪ್ಟಮ್ಸ್ ಇರಬಹುದು. ಆಮೇಲೆ ಇಚ್ಚಿಂಗು ಆದ ಅಲ್ಲಿ ಆ ಜಾಗದಾಗ ಅಂತಂದರೆ ಇದೂ ಯೂರಿನ್ ಇನ್ಫೆಕ್ಷನ್ದು ಸಿಂಪ್ಟಮ್ ಇರ್ಬೋದು. ಅದಕ್ಕೆ ನೀವು ಕನ್ಸಲ್ಟ್ ಮಾಡಿರಿ ಡಾಕ್ಟರಿಗೆ. ಅದಲ್ಲದೆ ಏನೂ ಸ್ಮೆಲ್ ಇಲ್ಲ, ಸ್ಮಾಲ್ ಕ್ವಾಂಟಿಟಿ ಒಳಗೈತಿ, ಹಾಗೆ ಬರ್ತೈತೆ ಯಾವಾಗಾರ ಅಂದರೆ ಏನೂ ಪ್ರಾಬ್ಲಮ್ ಆ್ಯಕ್ಚುಲಿ ಇರಲ್ಲ. ಇದು ಅದೇ ಪ್ರೆಗ್ನೆನ್ಸಿ ಸಿಂಪ್ಟಮ್ನು, ಇದೂ ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್. ಸಿಂಪ್ಟಮ್ ನಂಬರ್ 5, ಯೂರಿನ್ ಕಲರ್ ಚೇಂಜಸ್. ಯೂರಿನ್ದು ಕಲರ್ ಏನಿರ್ತೈತಲ್ಲ ಅದು ಬದಲಾವಣೆ ಆಗ್ತೈತಿ. ಇದೂ ಇಮ್ಮಿಡಿಯೇಟ್ಲಿ ಆಫ್ಟರ್ ಓವ್ಯುಲೇಷನ್ನೇ ಆಗ್ತೈತಿ. ಇದು ಯಾವ ಕಲರ್ ಇರ್ತೈತಪ್ಪ ಅಂದರೆ ಡಾರ್ಕ್ ಆರೆಂಜ್ ಕಲರ್ ಇರ್ತೈತಿ. ನಾನು ಇಲ್ಲಿ ಹಾಕಿರ್ತೀನಿ, ಈ ಥರ ಈ ಕಲರ್ ಇರ್ತೈತಿ. ಇದು ಏನಂತಂದರೆ ನಾನು ಫಸ್ಟ್ ಏನು ಅಂದ್ಕೊಂಡ್ಬಿಟ್ಟಿದ್ದಂದರೆ ಯಪ್ಪ ನಂಗೆ ಕಾಮ್ನಿ ಗಿಮ್ನಿ ಬಂದುಬಿಟ್ಟೈತೇನೋ, ಏನಾರು ಕಾಮ್ನಿ ಅಥವಾ ಟೈಫಾಯ್ಡ್ ಗಿಫಾಯ್ಡ್ ಆ ಟೈಮ್ನಾಗೂ ಹಂಗೆ ಯೂರಿನ್ ಕಲರ್ ಚೇಂಜ್ ಆಗ್ತೈತಲ್ಲ, ಯೂಶ್ವಲಿ ಏನಾರು ಜ್ವರ ಹಂಗೇನಾರು ಇದ್ದರೆ ಹಂಗೆ ಏನಾರು ಆಗ್ಬಿಟ್ಟೈತೇನೋ ಅಂತ ಫುಲ್ ಗಾಬರಿ ಆಗಿಬಿಟ್ಟಿದೆ. ಆಮೇಲೆ ಹಾರ್ಮೋನ್ಸ್ ಚೇಂಜ್ ಆಗ್ತಾವಲ್ಲ, ಯೂರಿನ್ ಕಲರ್ನೂ ಚೇಂಜ್ ಆಗ್ತೈತಿ. ಆಮೇಲೆ ಇವನ್ ಕೆಲವೊಬ್ಬರಿಗೆ ನಾರ್ಮಲಿನೂ ಯೂರಿನ್ ಕಲರ್ ಚೇಂಜ್ ಇರ್ತೈತಿ, ನೀರು ಸರಿಗೆ ಕೊಡ್ತಿರಲ್ಲ. ಬಟ್ ನಾನೇನಂದರೆ ನೀರೂ ಸರಿಗೆ ಕುಡಿತೀನಿ, ನೀರು ಕುಡಿಯಲ್ಲ ಅನ್ನೋ ಕಂಪ್ಲೇಂಟೇ ಇಲ್ಲ ನಂದ್ರೆ. ಇನ್ನೂ ಜಾಸ್ತಿನೇ ಕುಡಿತೀನಿ. ಹಂಗೆ ಜಾಸ್ತಿ ನೀರು ಕುಡಿದ್ರೂ ಹಿಂಗೆ ಯಾಕೆ ಯೂರಿನ್ ಬರತೈತಿ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು, ಯಾವಾಗ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತಲ್ಲ, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ಲಿಂದ ನಂದು ಯೂರಿನ್ ಕಲರ್ ಈ ಥರ ಆಗೈತಿ ಅಂತ ಅವಾಗ ಗೊತ್ತಾಯಿತು. ಯೂರಿನ್ ಕಲರ್ನು ಚೇಂಜ್ ಆಗ್ತೈತಿ. ಇಫ್ ವಿ ಅಬ್ಸರ್ವ್ ಅಲ್ಲ ಕಾಣ್ತೈತೆ, ಕಲರು ಫುಲ್ ಡಾರ್ಕ್ ಆಗ್ತೈತೆ ಆ್ಯಕ್ಚುಲಿ. ಓಕೆ, ಸಿಂಪ್ಟಮ್ ನಂಬರ್ 6, ಸೆನ್ಸಿಟಿವ್ ಟು ಸ್ಮೆಲ್ ಅಂದರೆ ಅಪ್ಪ ಮೂಗ್ನಾಗಿಂದ ಏನೂ ಇಲ್ಲಂದ್ರೂ ಒಂಥರ ಸ್ಮೆಲ್ ಬರೋದು. ಹಿಂಗೆ ಓವರ್ ಸೆನ್ಸಿಟಿವ್ ಆಗಿರ್ತೈತಲ್ಲ ಮೂಗು, ಅವಾಗ ಹೆಂಗೆ ಆಗ್ತೈತಲ್ಲ, ಸುಮ್ಮನೆ ಹಿಂಗೆ ಮಾಡಿದ್ರು ಒಂಥರ ಸ್ಮೆಲ್ಲು, ಏನೋಪ್ಪ ಗೊತ್ತಿಲ್ಲ, ಅದು ಒಂಥರ ಸ್ಮೆಲ್ ಬರ್ತಿತ್ತು, ಆ ಥರ ಆಗ್ತಿತ್ತು. ಆ ಸಿಂಪ್ಟಮ್ ಅದ್ರಲ್ಲಿ ನಂಗೆ ಇವಾಗೂ ಅದು ಕೆಲವೊಂದು ಸಲ ಬರ್ತೈತೆ ಆ ಥರ ಒಂಥರ ಸ್ಮೆಲ್. ಯಪ್ಪ ಹೆಂಗೆ ಒಂಥರ ಐ ಕಾಂಟ್ ಎಕ್ಸ್ಪ್ರೆಸ್ ಇಟ್ಟು, ಬಟ್ ಒಂಥರ ಸ್ಮೆಲ್ ಬರ್ತೈತಿ. ಆಮೇಲೆ ಇನ್ನೊಂದು ಏನಂತಂದರೆ ಇವು ಡಿಟರ್ಜೆಂಟ್ ಸ್ಮೆಲ್ಲು, ಪರ್ಫ್ಯೂಮ್ ಸ್ಮೆಲ್, ಆಮೇಲೆ ಇವೇನಾರು ಊದಿನ ಕಡ್ಡಿ ಹಚ್ಚಿದ್ರು, ಆಮೇಲೆ ಅಡುಗೆ ಸ್ಮೆಲ್ಲು. ಯಪ್ಪ ಇಷ್ಟು ತಲೆ ನೋಸ್ತಿತ್ತಂದರೆ, ಇಷ್ಟು ಇರಿಟೇಟ್ ಮಾಡ್ತಿದ್ವು ಅಂದರೆ ಹಾಗೆ ಬರ್ತಿರ್ಲಿಲ್ಲ. ಒಟ್ಟು ಯಾಕಾರ ಮಾಡ್ತಾರಪ್ಪ ಇವರು, ಬಿಡ್ರಿ ಸುಮ್ಮ ದೂರ ಹೋಗ್ಬಿಡ್ತೀನಿ. ಭಾಳ ಅಂದರೆ ಭಾಳ ಇರಿಟೇಟ್ ಮಾಡ್ತಿತ್ತು ಆ ಥರ ಸ್ಮೆಲ್ ಬಂದರೆ ಆ ಟೈಮ್ನಾಗ. ಎಸ್ಪೆಷಲಿ ಫಸ್ಟ್ 3 ಮಂತ್ಸ್ ಒಳಗೆ ಹಾಗೆ ಆಗ್ತೈತಿ. ಬಟ್ ಇದೂ ಒಂದು ಕಾಮನ್ ಲಕ್ಷಣ ಅಂತಾರೆ. ಅಂದರೆ ಪ್ರೆಗ್ನೆನ್ಸಿ ಇರುವಾಗ ಇದೊಂಥರ ಕಾಮನ್, ಎಲ್ರಿಗೂ ಹಾಗೆ ಆಗ್ತೈತೆ. ಅಂದರೆ 90% ಮೆಜಾರಿಟಿ ಪೀಪಲ್ ಒಳಗೆ ಆಗ್ತೈತೆ ಅಂತ. ಸಿಂಪ್ಟಮ್ ನಂಬರ್ 7, ಬ್ರೆಸ್ಟ್ ಟೆಂಡರ್ನೆಸ್. ಅಂದರೆ ಬ್ರೆಸ್ಟ್ ಒಳಗೆ ನೋವು ಬರೋದು. ಅಂದರೆ ನಾವು ಯೂಶ್ವಲಿ ಪೀರಿಯಡ್ಸ್ ಬರುವಾಗ ಹೆಂಗೆ ಪೀರಿಯಡ್ಸ್ ಪೇನ್ ಬರ್ತೈತಲ್ಲ ಬ್ರೆಸ್ಟ್ ಒಳಗೆ, ಅಷ್ಟು ಜಾಸ್ತಿ ಏನು ಬರಲ್ಲ, ಬರ್ತೈತಿ ಬಟ್ ಮೈಲ್ಡ್ ಸ್ವಲ್ಪನೇ ಬರ್ತೈತೆ. ಬಟ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಹೆವಿ ಫೀಲ್ ಆಗ್ತಾವೆ. ಯಾಕಂದರೆ ಬ್ಲಡ್ ಸಪ್ಲೈ ಆಗ್ತಿರ್ತೈತಲ್ಲ ಬ್ರೆಸ್ಟ್ ಒಳಗೂ, ಬ್ರೆಸ್ಟ್ನೂ ಹೆವಿ ಫೀಲ್ ಆಗ್ತಿರ್ತಾವೆ. ಬಟ್ ಟೆಂಡರ್ನೆಸ್ ಇರ್ತೈತಿ, ಬಟ್ ಅಷ್ಟು ಜಾಸ್ತಿ ಏನಿರಲ್ಲ, ಸ್ವಲ್ಪ ಮೈಲ್ಡಾಗಿ ಇರ್ತೈತಿ. ಇಫ್ ಮೈಲ್ಡಾಗಿ ಇತ್ತಂತಂದರೆ ಇಟ್ ಈಸ್ ಒನ್ ಆಫ್ ದ ಸಿಂಪ್ಟಮ್ ಫಾರ್ ಪ್ರೆಗ್ನೆನ್ಸಿ.
ಪ್ರೆಗ್ನೆನ್ಸಿ ಟೆಸ್ಟ್ದು ನಂದು ಎಕ್ಸ್ಪೀರಿಯೆನ್ಸ್ ಏನಂತಂದರೆ, ನಾನು ಇನ್ನೂ ಪೀರಿಯಡ್ಸ್ ಮಿಸ್ ಆಗೋಕ್ಕಿಂತ 4 ಡೇಸ್ ಮೊದಲೇ ನಂದು 5th ಇತ್ತು. ನಾನು ಫಸ್ಟಿಗೆ ಮಾಡ್ಕೊಂಬಿಟ್ಟಿದ್ದೆ. ಅಂದರೆ ಟೆಸ್ಟ್ ಮಾಡ್ಕೊಂಡಿದ್ದೆ ಪ್ರೆಗ್ನೆನ್ಸಿ. ಪಾಸಿಟಿವ್ನು ಬಂತು, ಲೈಟಾಗಿ ಬಂತು ಪಾಸಿಟಿವ್. ನಾನು ಯಾಕೆ ಮಾಡ್ಕೊಂಡೆ ಅಷ್ಟು ಜಲ್ದಿ ಅಂತಂದರೆ, ನನಗೆ ಟ್ಯಾಬ್ಲೆಟ್ಸು ತೊಗೊಳ್ಳೋದಿತ್ತು. ಅಂದರೆ ಲೈಕ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿತ್ತು. ಅದಕ್ಕೆ ನಾನು ಟೆಸ್ಟ್ ಮಾಡಿಕೊಂಡೆ, ಪಾಸಿಟಿವ್ ಬಂತು. ಐ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ ಟೇಕಿಂಗ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು. ಬಟ್ ಏನು ಗೊತ್ತಾ, ನಾನು ಯಾಕೆ ಮಾಡ್ಕೊಂಡೆ ನಂಗೆ ಸಿಮ್ಟಮ್ಸ್ ಎಷ್ಟಂದರೆ, ನನ್ನ ಬಾಡಿ ಕಂಪ್ಲೀಟ್ಲಿ ಚೇಂಜ್ ಆಗ್ತಿತ್ತು. ನಂಗೆ ಫೀಲ್ ಆಗ್ತಿತ್ತು ಸಮಥಿಂಗ್ ಇಸ್ ಡಿಫ್ರೆಂಟ್ ವಿತ್ ಮೀ. ನಂಗೆ ಯಾವಾಗೂ ಹಂಗೆ ಆಗಿಲ್ಲ. ಅಂದರೆ ನಂಗೆ ಹಿಂಗೆ ಯಾವತ್ತೂ ಫೀಲ್ ಆಗಿಲ್ಲ. ಐ ಫೀಲ್ ಆಲ್ವೇಸ್ ಲೈಕ್ ಸ್ಟ್ರಾಂಗ್ ಓನ್ಲಿ. ಬಟ್ ದಿಸ್ ಟೈಮ್ ಸಮಥಿಂಗ್ ಇಸ್ ದೇರ್ ಅಂತ ಫೀಲ್ ಆಗ್ತಿತ್ತು. ಏನೋ ಪ್ರಾಬ್ಲಮ್ ಅಥವಾ ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂತ ಫೀಲ್ ಆಗ್ತಿತ್ತು. ಸೊ ಐ ಜಸ್ಟ್ ವೆಂಟ್ ಆ್ಯಂಡ್ ಚೆಕ್ಡ್. ಅದೂ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಮಾಡಬೇಕು, ಬಟ್ ನಾನು ಈವ್ನಿಂಗ್ ಮಾಡಿಬಿಟ್ಟಿದ್ದೆ. ಕ್ಲಿನಿಕ್ಕಿಂದ ಬಂದ ತಕ್ಷಣವೇ ಈವ್ನಿಂಗ್ ಅಲ್ಲಿಂದ ತೊಗೊಂಡು ಬಂದು ಈವ್ನಿಂಗ್ ಮಾಡ್ಕೊಂಬಿಟ್ಟಿದೆ. ಇವೊಂದು ಲೈಟಾಗಿ ಇತ್ತು. ಅದಾಯಿತಾ, ಆಮೇಲೆ ನೋಡೋಣ ಮತ್ತೆ ಅಂತೇಳಿ ಮತ್ತೆ ಒಂದು 2-3 ಡೇಸ್ ಬಿಟ್ಟು ಮತ್ತೆ ಚೆಕ್ ಮಾಡಿಕೊಂಡೆ. ಮತ್ತೆ ಸ್ವಲ್ಪ ಡಾರ್ಕ್ ಬಂತು. ಅದಾದಮೇಲೆ ಕನ್ಫರ್ಮ್. ದೆನ್ ಐ ವೆಂಟ್ ಟು ಸ್ಕ್ಯಾನ್ ಆಫ್ಟರ್ 15 ಡೇಸ್ ಲೈಕ್ ದ್ಯಾಟ್. ನಾನು ಫುಲ್ ಅದೇ ಎಕ್ಸ್ಪೀರಿಯೆನ್ಸ್ ಮತ್ತೆ ಡಿಫ್ರೆಂಟ್ ಐತಿ. ಬಟ್ ಅದೇ ಹೇಳಕತ್ತೀನಲ್ಲ, ಮಾಡ್ಕೊಂಬಿಟ್ಟಿದ್ದೆ ನಾನು ಅಡ್ವಾನ್ಸೇ. ಅದು ಪಾಸಿಟಿವ್ನು ಬಂದಿತ್ತು. ಆದರೆ ಇನ್ ಡೀಟೇಲಾಗಿ ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ನಿಮಗೇನಾದರೂ ಕೇಳಬೇಕಂತಿದ್ರೆ ನೀವು ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವೀಡಿಯೋದಾಗ ಫುಲ್ ಡೀಟೇಲ್ ನನ್ನ ಪ್ರೆಗ್ನೆನ್ಸಿ ಟೆಸ್ಟು, ನನ್ನ ರಿಯಾಕ್ಷನ್ ಹೆಂಗಿತ್ತು, ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೆಂಗಿತ್ತು ಅದೆಲ್ಲ ಮಾಡ್ತೀನಿ. ಬಟ್ಟು ಏನು ಗೊತ್ತಾ, ಇವೆಲ್ಲ ಸಿಮ್ಟಮ್ಸು ಎಲ್ರಿಗೂ ಬರ್ತಾವಂತೇನು ಇರಲ್ಲ. ಕೆಲವೊಬ್ರಿಗೆ ಇನ್ನೂ ಕೆಲವೊಂದು ಡಿಫ್ರೆಂಟ್ ಸಿಮ್ಟಮ್ಸ್ ಬರ್ತಾವೆ. ನನಗಂದ್ರೆ ಇಷ್ಟೇ ಇವೇ ಸಿಮ್ಟಮ್ಸ್ ಇದ್ದು ಭಾಳ ಅಂತಂದರೆ ಇವೇ ಸಿಮ್ಟಮ್ಸ್ ಕಂಡು ಬಂದಿದ್ದು. ಆಮೇಲೆ 90% ಆಫ್ ದ ಪೀಪಲ್ ವಿಲ್ ಗೆಟ್ ದೀಸ್ ಸಿಮ್ಟಮ್ಸ್ ಓನ್ಲಿ. ಇವೇ ಸಿಮ್ಟಮ್ಸ್ ಇರ್ತಾವೆ. ಇದು ಬಿಟ್ಟು ಭಾಳ ಮಂದಿ, ಕೆಲವೊಬ್ಬರಿಗೆ ಎಲ್ಲಾದರೂ ಒಬ್ರಿಬ್ರಿಗೆ ನಾಷಿಯಾ ವಾಮಿಟಿಂಗ್ ಆಗ್ತಿರ್ತದೆ. ಬಟ್ ನನಗೇನಾಗಿಲ್ಲ. ಬಿಫೋರ್ ಅಂತೂ ಆಗಿಲ್ಲ, ಆಮೇಲೆ ಭಾಳ ಆಗೈತೆ. ಅದು ನಾನು ಇನ್ನೊಂದು ವಿಡಿಯೋದಾಗ ಮತ್ತೆ ಕವರ್ ಮಾಡ್ತೀನಿ ಬೇಕಿದ್ರೆ. ಅದೇ ಎಲ್ರದ್ದು ಅದೇ ಡಿಫ್ರೆಂಟ್ ಇರ್ತೈತೆ ಜರ್ನಿ ಆ್ಯಂಡ್ ಪ್ರೆಗ್ನೆನ್ಸಿ. ಸಿಮ್ಟಮ್ಸ್ನು ಡಿಫ್ರೆಂಟ್ ಇರ್ತಾವೆ. ಸೊ ಇವು ಭಾಳ ಮಂದಿಗೆ ಇರ್ತಾವೆ. ನಿಮಗೂ ಇತ್ತಂದರೆ ನೀವು ಪ್ಲೀಸ್ ಗೋ ಆ್ಯಂಡ್ ಚೆಕ್. ಆಮೇಲೆ ಅದೇ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿರಿ. ಆಫ್ಟರ್ 15-20 ಡೇಸ್ ಒಂದು ಸ್ಕ್ಯಾನ್ ಮಾಡ್ಕೊರಿ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ಕೊರಿ. ಅದ್ರಾಗ ಗೊತ್ತಾಗ್ತೈತೆ ಅಂದರೆ ಎಲ್ಲೆಲ್ಲಿ ಪ್ರಾಪರಾಗಿ ಆಗೈತಾ ಇಲ್ಲ, ಯೂಟ್ರಸ್ ಒಳಗೆ ಬೇಬಿ ಡೆವಲಪ್ ಆಗತೈತಾ ಇಲ್ಲ, ಫರ್ಟಿಲೈಸೇಷನ್ ಆಗತ್ತದ ಇಲ್ಲ ಅಂತದೆಲ್ಲ ಗೊತ್ತಾಗ್ತೈತಿ. ಸೊ ಮಾಡ್ಕೊರಿ. ಆಮೇಲೆ ಡಾಕ್ಟ್ರದ್ದು ಸಲಹೆ ಆ ಟೈಮಿಗೆ ತೊಗೋರಿ, ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೇನಾರು ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ನೂ ಮಾಡಿರಿ. ನೀವು ಯಾರು ಆ್ಯಕ್ಚುಲಿ ಮಾಡಲ್ಲ, ಬಟ್ ಮಾಡಿರಿ. ಇದು ನಂದು ಎಕ್ಸ್ಪೀರಿಯೆನ್ಸ್. ಓಕೆ, ನನ್ನ ಬಾಡಿ ಒಳಗೆ ಇವು ಸಿಮ್ಟಮ್ಸ್ ಬಂದಿದ್ದು. ಇದು ನಂದು ಎಕ್ಸ್ಪೀರಿಯೆನ್ಸ್. ನಿಮ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಕಮೆಂಟ್ ಸೆಕ್ಷನ್ನಿಗೆ ನಿಮಗೂ ಸಿಮ್ಟಮ್ಸ್ ಏನೇನು ಬಂದಿದ್ವು ಅಂತ ಬರೀರಿ. ನಾನು ಓದ್ತೀನಿ, ಆ್ಯಕ್ಚುಲಿ ನೋಡ್ತೀನಿ. ಇಂತಹ ವೀಡಿಯೋಸ್ ಪ್ರೆಗ್ನೆನ್ಸಿ, ವಿಮೆನ್ ಹೆಲ್ತ್ ಆ್ಯಂಡ್ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಬೇಕಿತ್ತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನಾನೆಲ್ಲ ಸೈನ್ಸ್ ಬೇಸ್ಡ್ ಆಗಿ ಹೇಳ್ತೀನಿ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.